ವೆಲ್ಕಮ್ ಬ್ಯಾಕ್. ಇನ್ನು ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕೋಲಾರ. ಸೊ ಕೋಲಾರ ಈಗಲೂ ಕೂಡ ಎರಡನೇ ಲಿಸ್ಟ್ ಅಲ್ಲಿ ಏನಾದ್ರೂ ಅನೌನ್ಸ್ ಆಗುತ್ತಾ ಅಂತ ಕಾಯ್ತಾ ಇದ್ರು. ಬಟ್ ಈಗಲೂ ಕೂಡ ಅದೇ ಸಸ್ಪೆನ್ಸ್ ಮುಂದುವರೆದಿದೆ. ಆ ಸಸ್ಪೆನ್ಸ್ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ಕೋಲಾರ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಲ್ಲ ಕಾಂಗ್ರೆಸ್ನವರು. ಯಾಕಂದ್ರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ, ಕೋಲಾರ ಹಾಗೆ ವರುಣ ಎರಡೂ ಕಡೆ ಕೂಡ ನಿಂತ್ಕೊಳ್ತಾರೆ ಅನ್ನೋ ಒಂದು ವಿಚಾರಗಳಿತ್ತಲ್ಲ. ಸೊ ಸಿದ್ದರಾಮಯ್ಯನವರು ಕೂಡ ಬಹಳ ಓಪನ್ ಆಗಿ ಹೇಳ್ತಾ ಇದ್ರು, ಹೌದು ಹೈಕಮಾಂಡ್ ಒಪ್ಪಿದ್ರೆ ನಾನು ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಕೋಲಾರದ ಕ್ಷೇತ್ರದ ಅಭ್ಯರ್ಥಿಯನ್ನ ಇನ್ನೂ ಕೂಡ ಅವರು ಅನೌನ್ಸ್ ಮಾಡಿಲ್ಲ. ಏನಾದ್ರೂ ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕೊಡಬೇಕಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಕೊಟ್ರೆ ಸಾಕಷ್ಟು ಜನ ನಮಗೂ ಕೂಡ ಎರಡೆರಡು ಕ್ಷೇತ್ರಗಳನ್ನ ಕೊಡಿ ಅಂತ ಕೇಳಬಹುದು ಪ್ರಮುಖರು. ಹಾಗಾಗಿ ಒಂದೇ ಕ್ಷೇತ್ರ ಸಾಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯನವರ ಪರವಾಗ್ಲೂ ಕೂಡ ನೀವು ಕೊಡಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿ ಕರಿತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ನೋಡ್ಬೇಕು ಈ ಹಗ್ಗ ಜಗ್ಗಾಟಗಳ ನಡುವೆ ಕೋಲಾರ ಯಾರ ಪಾಲಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಬಟ್ ಕೋಲಾರ ಅಭ್ಯರ್ಥಿ ಇನ್ನೂ ಕೂಡ ಕಾಂಗ್ರೆಸ್ ಆಯ್ಕೆ ಮಾಡದೇ ಇರೋ ಹಿನ್ನೆಲೆ ಏನು? ಹಾಗಾದ್ರೆ ಸಿದ್ದರಾಮಯ್ಯನವರೇ ಒಂದು ವೇಳೆ ಲಾಸ್ಟ್ ಮೂಮೆಂಟ್ ನಲ್ಲಿ ಮೂರನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಹೆಸರೇನಾದ್ರೂ ಅನೌನ್ಸ್ ಆಗತ್ತಾ, ಅಥವಾ ಇನ್ನೇ ಯಾರಿಗಾದ್ರೂ ಬೇರೆಯವರಿಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ ಅನ್ನೋದನ್ನ ಮೂರನೇ ಪಟ್ಟಿ ರಿಲೀಸ್ ಆಗೋ ತನಕ ಹೇಳಿಕ್ ಬರೋದಿಲ್ಲ. ನೋಡೋಣ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ.